ಟಾಕ್ಸಿಕ್ ಮೂವಿ ಟ್ರೇಲರ್ ಲಾಂಚ್ ಇವೆಂಟ್ನಲ್ಲಿ ನಯನತಾರ ಅವರು ಯಶ್ ಬಗ್ಗೆ ಆಡಿದ ಮಾತುಗಳು ಈಗ ವೈರಲ್ ಆಗಿವೆ. ಇದನ್ನ ಕೇಳಿ ಜನ ಶಾಕ್ ಆಗ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ರಾಧಿಕಾ ಪಂಡಿತ್ ಬಗ್ಗೆ ಆಡಿದ ಮಾತುಗಳು ಮತ್ತು ಯಶ್ ಬಗ್ಗೆ ಇರುವ ಅಭಿಪ್ರಾಯನ ಕೇಳಿ ರಾಧಿಕಾ ಪಂಡಿತ್ ಅವರು ಕೂಡ ಭಾವುಕರಾದರು. ಬನ್ನಿ, ಏನು ಆ ಮಾತುಗಳು ಅಂತ ಕನ್ನಡದಲ್ಲಿ ತಿಳಿಯೋಣ. ನನ್ನ ಜೀವನದಲ್ಲಿ ಇದು ಮೊದಲ ಬಾರಿ ನಡೆದಿದೆ. ನಿಜ ಹೇಳಬೇಕು ಅಂತ ಅಂದರೆ ನಾನು ಬಹಳಷ್ಟು ಸೂಪರ್ ಸ್ಟಾರ್ಗಳ ಜೊತೆ ಕೆಲಸವನ್ನು ಮಾಡಿದ್ದೇನೆ. ಅವರು ಕೂಲಾಗಿಯೂ ಇದ್ದರು, ಒಳ್ಳೆಯವರು ಕೂಡ. ಅದಕ್ಕಾಗಿ ಅವರು ಸೂಪರ್ ಸ್ಟಾರ್ಗಳು. ಆದರೆ ಯಶ್ ಅವರ ವಿಷಯದಲ್ಲಿ ಹಾಗಾಗಲಿಲ್ಲ. ನಾನು ಅವರನ್ನು ಮೊದಲ ಬಾರಿ ನೋಡಿದಾಗ, ಭೇಟಿಯಾದಾಗ ಟಾಕ್ಸಿಕ್ ಮೂವಿಯಲ್ಲಿ ಅವರ ಎನರ್ಜಿ ಮತ್ತು ಶಕ್ತಿ ಹೇಗಿದೆಯೋ ನಿಜ ಜೀವನದಲ್ಲೂ ಅವರು ಹಾಗೇ ಇದ್ದಾರೆ. ಮೊದಲ ಬಾರಿಗೆ ಮಾತನಾಡುವಾಗ ನನಗೆ ಅನಿಸಿದ್ದು, ಓಕೆ, ನಾನು ಈಗ ನಿಜವಾಗಿಯೂ ರಾಕಿ ಬಾಯಿ ಸಾಮ್ರಾಜ್ಯಕ್ಕೆ ಕಾಲಿಡ್ತಿದ್ದೀನಾ ಅಂತ ನನಗೆ ಅನಿಸಿದೆ. ಹೌದು, ನಯನತಾರ ಅವರಿಗೆ ಮೊದಲ ಬಾರಿಯ ಭೇಟಿಯಲ್ಲೇ ರಾಕಿ ಬಾಯಿ ಕಿಂಗ್ಡಮ್ಗೆ ಕಾಲಿಟ್ಟ ಹಾಗೆ ಅನಿಸಿದೆ. ಇದು ಕನ್ನಡಿಗರು ಇಷ್ಟು ಒಳ್ಳೆ ಮೂವಿಯನ್ನು ಮಾಡ್ತಾ ಇರೋದು, ಇಷ್ಟು ಒಳ್ಳೆ ಹೆಸರನ್ನು ಮಾಡ್ತಾ ಇರೋದು ನಮ್ಮ ಕನ್ನಡಿಗರ ಹೆಮ್ಮೆ. ಆದರೆ ಎಲ್ಲವನ್ನ ಮೀರಿ ಯಶ್ ಅವರ ಕಠಿಣ ಪರಿಶ್ರಮದ ಬಗ್ಗೆ ಈವೆಂಟ್ನಲ್ಲಿ ಎಲ್ಲರೂ ಮಾತನಾಡಿರ್ಬೋದು. ಆದರೆ ಅವರ ಬಗ್ಗೆ ಹೇಳೋದಕ್ಕೆ ನನಗೆ ಬಿಡಿ. ಹೌದು, ಯಶ್ಗಿಂತ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುವವರನ್ನು ನಾನು ಇದುವರೆಗೂ ನೋಡೇ ಇರಲಿಲ್ಲ. ಓ ಮೈ ಗಾಡ್, ಪ್ರತಿದಿನ ಸೆಟ್ನಲ್ಲಿ ಅವರು ಮಾಡುವ ಕೆಲಸ ರೀತಿ ನೋಡಿ ನನಗೆ ಆಶ್ಚರ್ಯವನ್ನಿಸುತ್ತೆ. ಈ ಒಬ್ಬ ವ್ಯಕ್ತಿ ತನ್ನ ಜೀವನದ 90% ಸಮಯವನ್ನು ಇದಕ್ಕಾಗಿ ಇಟ್ಟಿದ್ದಾರೆ. ನಾನು ಹೇಳೋದನ್ನು ನಂಬಿ ಅವರು ಆಲ್ಮೋಸ್ಟ್ ಜೀವನವನ್ನೇ ತ್ಯಾಗವೂ ಮಾಡಿದ್ದಾರೆ. ಅವರ ಸಮಯ ಆಗಿರಲಿ, ಅವರ ಕುಟುಂಬವಾಗಿರಲಿ, ಅವರ ಮಕ್ಕಳನ್ನು, ಒಬ್ಬ ಸಾಮಾನ್ಯ ವ್ಯಕ್ತಿ ಆನಂದಿಸಬೇಕಾಗಿದ್ದ ಪ್ರತಿ ವಿಷಯನ ಅವರು ಈ ಒಂದು ಸಿನಿಮಾಗಳಿಗಾಗಿ ತ್ಯಾಗವನ್ನೇ ಮಾಡಿದ್ದಾರೆ ಎಂದು ಯಶ್ ಅವರ ಕಠಿಣ ಪರಿಶ್ರಮದ ಬಗ್ಗೆ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಲಾಂಚ್ ಇವೆಂಟ್ನಲ್ಲಿ ಮಾತನಾಡಿದ್ದಾರೆ. ಆದರೆ ನಯನತಾರ ಅವರು ರಾಧಿಕಾ ಪಂಡಿತ ಬಗ್ಗೆ ವಿಶೇಷವಾಗಿ ಮಾತನಾಡಿದ್ದಕ್ಕೆ ರಾಧಿಕಾ ಅವರು ಭಾವುಕರಾದರು. ಏಕೆ ಅಂತ ತಿಳಿಯೋಣ. ಅದಕ್ಕೂ ಮೊದಲು ಇಂತಹದೇ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೂಡ ಮಾಡಿ. ಯಶ್ ಅವರು ಯಶಸ್ವಿಯಾಗಿದ್ದಾರೆ, ಏಕೆಂದರೆ ಅದು ಅವರ ಅದ್ಭುತ ಪರಿಶ್ರಮದಿಂದ ಅದನ್ನು ಸಾಧಿಸಿದ್ದಾರೆ. ಆದರೆ ರಾಧಿಕಾ ಅವರ ಬಗ್ಗೆ ನಾನು ಮಾತನಾಡಲೇಬೇಕು. ಒಂದು ಸಿನಿಮಾ ಯಶಸ್ವಿ ಕಂಡಾಗ ಅದರ ಮುಖ್ಯ ನಟ ನಟಿಯರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಆದರೆ ಅವರ ಕುಟುಂಬದ ಬಗ್ಗೆ, ಅವರ ಮಾಡಿದ ತ್ಯಾಗಗಳ ಬಗ್ಗೆ ಯಾರೂ ಮಾತನಾಡಿರೋದಿಲ್ಲ. ಇಲ್ಲಿ ನನ್ನ ಮುಂದೆ ಕುಳಿತ ಮಹಿಳೆ ಯಶ್ ಅವರ ಜೊತೆ ಇರುವ ರಾಧಿಕಾ ಅವರು ಯಶ್ ಅವರ ದೊಡ್ಡ ಶಕ್ತಿ ಅನಿಸುತ್ತೆ. ತನ್ನ ಪತಿಗಾಗಿ ಅವರ ಎಲ್ಲ ಸಮಯವನ್ನು ತ್ಯಾಗ ಮಾಡ್ತಾರೆ ಅನ್ನೋದು ನಿಜಕ್ಕೂ ಅದ್ಭುತವಾದ ವಿಷಯ. ನಿಮ್ಮ ಮೇಲೆ ನಮಗೆ ತುಂಬಾ ಗೌರವ ಇದೆ ಮೇಡಮ್ ಎಂದು ರಾಧಿಕಾ ಮಾಡಿದ ತ್ಯಾಗಗಳ ಬಗ್ಗೆ ಮತ್ತು ಪತ್ನಿಯ ತ್ಯಾಗದ ಬಗ್ಗೆ ತಮ್ಮ ಮಾತುಗಳನ್ನು ಹೇಳಿ ನಯನತಾರ ಅವರು ಮಾತುಗಳನ್ನು ಮುಗಿಸಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಪ್ರೊಡ್ಯೂಸರ್ ಆಗಿಯೂ ಮತ್ತು ಮುಖ್ಯ ನಟನಾಗಿಯೂ ಯಶ್ ಅವರು ಈ ಒಂದು ಸಿನಿಮಾದಲ್ಲಿ ಪಾತ್ರನ ವಹಿಸಿದ್ದಾರೆ. 2 ರಿಂದ 3 ವರ್ಷ ತಮ್ಮ ಸಮಯವನ್ನು ಈ ಒಂದು ಸಿನಿಮಾಗಾಗಿ ಇಟ್ಟಿದ್ದು ಕನ್ನಡದವರು ಇಷ್ಟೊಂದು ಮುಂದೆ ಹೋಗ್ತಿರೋದು ನಮ್ಮ ಹೆಮ್ಮೆಯ ವಿಷಯವೇ ಹೌದು. ಹಾಗಾಗಿ ಇದೇ ಆಗಸ್ಟ್ 26ರಂದು ಮೂವಿ ಬಿಡುಗಡೆ ಆಗಲಿದೆ. ಎಲ್ಲರೂ ಥಿಯೇಟರ್ನಲ್ಲಿ ಹೋಗಿ ಸಿನಿಮಾವನ್ನು ನೋಡೋಕ್ಕೆ ಪ್ರಯತ್ನ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಸ್ತೆ.